ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ನಾನು ಪುತ್ತೂರಿನ ಅಕ್ಷಯ ಕಾಲೇಜ್ಗೆ ಬಂದಿದ್ದೀನಿ. ಇವತ್ತು ನಮ್ಮ ಪುತ್ತೂರಿನ ಅಕ್ಷಯ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇದೆ. ಈ ಫೆಸ್ಟ್ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. Hi, Akshaya College organizes Kritva Fest for the inter-college students. It brings all the students together, and I feel so proud of that. As a Akshayans, I am part of Kritva Fest. I also wish all the best for all the participants. Shining bright, inspiring every heart in this presence and ಓಕೆ, ಬನ್ನಿ ಇವಾಗ ಇಲ್ಲಿನ ಸೀನಿಯರ್ ನಮ್ಮ ಈ ಕಾಲೇಜ್ ಬಗ್ಗೆ ಮತ್ತೆ ಈ ಫೆಸ್ಟ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಹೇಳಿ ಕೇಳುವ. ನನ್ನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಕೇಳುವ. ಹಾಯ್ ಸರ್. ಹಾಯ್. ಈ ಕಾಲೇಜ್ ಬಗ್ಗೆ ಮತ್ತೆ ಇಲ್ಲಿ ನಡೀತಿರೋ ಫೆಸ್ಟ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಕಾಲೇಜ್ ಬಂದು 2019 ಅಲ್ಲಿ 15 ಸ್ಟೂಡೆಂಟ್ಸ್ ಜೊತೆ ಸ್ಟಾರ್ಟ್ ಆಯಿತು. ಫಸ್ಟ್ ಸ್ಟಾರ್ಟ್ ಆದದ್ದು ಫ್ಯಾಷನ್ ಡಿಸೈನಿಂಗ್, ಅದಾದ ನಂತರ ಇಂಟೀರಿಯರ್ ಡಿಸೈನಿಂಗ್ ಸ್ಟಾರ್ಟ್ ಆಯಿತು. ಅದಾದಮೇಲೆ BCA BCom ಸ್ಟಾರ್ಟ್ ಆಯಿತು. ಪ್ಲಸ್ ಹಾಸ್ಪಿಟಾಲಿಟಿ ಸೈನ್ಸ್ ಪಾರ್ಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅದು ಸ್ಟಾರ್ಟ್ ಆಯಿತು. ರೀಸೆಂಟಾಗಿ BA ಹಾಗೂ PU ಸ್ಟಾರ್ಟ್ ಆಯಿತು. ನಾನು ಕೃತ್ವ ಇವೆಂಟ್ ಕೋಆರ್ಡಿನೇಟರ್ ಪ್ಲಸ್ BHS ಡಿಪಾರ್ಟ್ಮೆಂಟ್ HOD. ಈವೆಂಟ್ಸ್ 15 ಸ್ಟೂಡೆಂಟ್ಸ್ ಇದೆ, ಈಗ 595 ಸ್ಟೂಡೆಂಟ್ಸ್ ಇದ್ದಾರೆ. ಈವೆಂಟ್ ಇಡೋದು ಅಂತ ಹೇಳಿದಾಗ ಪ್ಯೂರ್ಲಿ ಬೇಸ್ಡ್ ಆನ್ ಸ್ಟೂಡೆಂಟ್ಸೇ ಮಾಡಿ ದೇ ಪ್ಲಾನ್ ದೇ ಡಿಸೈನ್. ಸೊ ದೇ ವಾಂಟೆಡ್ ಏನಂತ ಹೇಳಿದ್ರೆ ಪೈರೇಟ್ ಟೀಮ್ ಬೇಕಿತ್ತು, ಬಟ್ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಕಾರಣ ಇಟ್ಸ್ ಬೇಸ್ಡ್ ಆನ್ ಇಟ್ಸ್ ಫ್ಯೂಷನ್ ಆಫ್ ಪೈರೇಟ್ಸ್ ಅಂಡ್ ಮರ್ಚೆಂಟ್ ನೇವಿ ಅಂತ ಹೇಳಿ ಸ್ಟೂಡೆಂಟ್ ಕಡೆ ಮಾಡಿರುವಂಥದ್ದು. ಕಾಲೇಜ್ನ ಗ್ರೋತ್ ಆಗ್ತಾ ಉಂಟು, ಅದರೊಟ್ಟಿಗೆ ಸ್ಟೂಡೆಂಟ್ ಕಡೆ ಸಪೋರ್ಟ್ ಬರ್ತಾ ಉಂಟು. ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದಾಗ ನಮಗೆ ಟಾರ್ಗೆಟ್ ಇದ್ದದ್ದು 30 ಸ್ಟೂಡೆಂಟ್ಸ್. ಫಸ್ಟ್ ರಿಜಿಸ್ಟ್ರೇಷನ್ ಆದದ್ದು 5 ಕಾಲೇಜಸ್ ಮಾತ್ರ. ಈ ಸತಿ ನಮಗೆ ಟೋಟಲ್ ಆಫ್ 26 ಕಾಲೇಜಸ್ ರಿಜಿಸ್ಟರ್ ಆಗಿದೆ. ಫಸ್ಟ್ ಸೀಸನ್ ಇದು ಆಕ್ಚುಲಿ 4th ಸೀಸನ್, ಬಟ್ ಫಸ್ಟ್ ಸೀಸನ್ ಅಲ್ಲಿ 39 ಕಾಲೇಜಸ್ ರಿಜಿಸ್ಟರ್ ಆಗಿತ್ತು. ಇದು ಒಂದು ಪ್ರೌಡ್ ಮೂಮೆಂಟ್, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಆಸ್ ಅ ಕೋಆರ್ಡಿನೇಟರ್ ಮಾಡೋ ಕಾರಣ ನನಗೆ ಇಲ್ಲಿ ಆಲ್ಮೋಸ್ಟ್ 26 ಕಾಲೇಜಸ್ ಬಂದಿದೆ. ಈ ವರ್ಷದಿಂದ ಇದೊಂದು ಸ್ಟೇಟ್ ಲೆವೆಲ್ಗಿಂತ ಹೋಗಿ ನ್ಯಾಷನಲ್ ಲೆವೆಲ್ ಇವೆಂಟ್ ಮಾಡ್ತೇನೆ. ಥ್ಯಾಂಕ್ ಯು. ಓಕೆ, ಮತ್ತೆ ಇವತ್ತು ನಡೀತಾ ಇದೆಲ್ಲ ಫೆಸ್ಟ್, ಅದ್ರ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹೇಗೆ ಎಂಡ್ ಆಗ್ಬೋದು, ಹೇಗೆ ಶುರು ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. ಇದು ಆಸ್ ಅ ಲೆಕ್ಚರರ್ ನಂದು ಫಸ್ಟ್ ಇವೆಂಟ್, ಬಟ್ ಆಸ್ ಅ ಸ್ಟೂಡೆಂಟ್ ನಾನು ಒಂದು 3 ಇವೆಂಟ್ಸ್ ಸಕ್ಸಸ್ಫುಲಿ ಆರ್ಗನೈಸ್ ಮಾಡಿರೋ ಕಾರಣ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಹೌ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ. ಅಂದ್ರೆ ನಂದು ಚೈಲ್ಡ್ಹುಡ್, ನಂದು ಕಾಲೇಜ್ ಲೈಫಲ್ಲಿ ನಾನು ಹೇಗೆ ಟೀಚ್ ಇವೆಂಟಿಗೆ ಎಷ್ಟು ಎಫರ್ಟ್ ಆಗ್ತಿದೆ, ಅದೇ ರೀತಿ ಅದಕ್ಕಿಂತ 100% ಜಾಸ್ತಿಯೇ ನಮ್ಮ ಸ್ಟೂಡೆಂಟ್ಗಳು ಎಫರ್ಟ್ ಆಗ್ತಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ಅ ಬಿಗ್ ಸಕ್ಸಸ್, ಯಾಕಂದ್ರೆ ನನ್ನ ಕೋಆರ್ಡಿನೇಟರ್ ಆಗಿರೋ ಕಾರಣ ಇದು ಪ್ರೌಡ್ ಮೂಮೆಂಟ್ ಫಾರ್ ಮಿ. ಹಾಗೆ ತುಂಬಾ ಎಕ್ಸೈಟೆಡ್. ಹೇಳ್ಬೇಕಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆ ತನಕ ವರ್ಕ್ ಮಾಡ್ತಾ ಇದ್ವಿ ಸ್ಟೂಡೆಂಟ್ಸ್. ಮತ್ತೆ ನಾವು 4 o'clock ಇನ್ ಮಾರ್ನಿಂಗ್ ತನಕ ನಾವು ಡೆಕೋರೇಷನ್ಸ್ ಮಾಡಿ ಮನೆಗೆ ಹೋಗಿ ವಾಪಸ್ 6:30 ಬಂದು ಉಳಿದ ಪೆಂಡಿಂಗ್ ವರ್ಕ್ಸ್ ಅನ್ನು ಮುಗಿಸಿದ್ದೇವೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ದಿ ಚಿಲ್ಡ್ರನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೈಸ್, ಇಲ್ಲಿದು ಫೆಸ್ಟ್ ಅಂತೂ ಅಮೇಝಿಂಗ್ ಆಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಖುಷಿ ಆಗ್ತದೆ. ಹಾಗೆ ಇವಾಗ ಕುಕಿಂಗ್ ವಿತೌಟ್ ಫೈರ್ ಶುರು ಮಾಡಿದ್ದಾರೆ ಅವರು. ಬನ್ನಿ, ಅದು ಹೇಗೆ ನಡೀತಾ ಇದೆ, ಹೇಗೆ ಆಗುತ್ತೆ ಅನ್ನೋದನ್ನ ನೋಡುವ. ಹಾಯ್. ಹೇಗೆ ಅನಿಸ್ತಿದೆ ಕುಕ್ ಮಾಡ್ಲಿಕ್ಕೆ, ಕುಕಿಂಗ್ ವಿತೌಟ್ ಫೈರ್? ತುಂಬಾ ಎಕ್ಸೈಟೆಡಾ? ಓಕೆ, ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೋಡುವ. ಹಾಯ್. ಇವತ್ತು ನಡೀತಾ ಇರೋ ಈ ಫೆಸ್ಟ್ ಅಲ್ಲಿ ನೀವೇನು ಡ್ಯಾನ್ಸ್ ಮಾಡ್ತೀರಾ ಅಥವಾ ಫ್ಯಾಷನ್ ಶೋ ಮಾಡ್ಬೇಕಂತ ಓಕೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಖುಷಿ ಉಂಟು, ಮತ್ತೆ ಕೂಡ ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಓಕೆ, ಪ್ರಿಪರೇಷನ್ ಮಾಡಿದ್ದೇವೆ. ಓಕೆ, ಸ್ಟೇಜ್ ಅಲ್ಲಿ ಎಂತ ಆಗ್ತದೋ. ಓಕೆ ಓಕೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ? ಥ್ಯಾಂಕ್ ಯು. ಫ್ಯಾಷನ್ ಶೋ ಅಲ್ವಾ ಮಾಡ್ತಾ ಇರೋದು? ಹೌದು. ಓಕೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ.
ಮತ್ತೆ ತುಂಬ ಎಕ್ಸೈಟೆಡ್ ಆಗಿದ್ದೀರಾ? ಓಕೆ. ಗೈಸ್ ನೋಡಿದ್ರಲ್ಲ, ಇದಿಷ್ಟು ಅಕ್ಷಯ ಕಾಲೇಜ್ನ ಒಂದು ಫೆಸ್ಟ್ ಆಗಿತ್ತು. ಹಾಗೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ, ನನಗಂತೂ ತುಂಬ ಖುಷಿ ಆಯಿತು. ಹಾನೆಸ್ಟ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿಗೆ ಬಂದು ಇವತ್ತು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.